ಮಾಡ್ತಿದ್ದಿಲ್ಲನ್ರಿ. ಅಷ್ಟಕ್ಕೂ ನಾನೇ ಹೇಳೇನ್ರಿ ನಿಧಿಗೆ ಇದ್ದು ಬಾ ಹಂಗಾರ 4 ದಿವಸ ಪಾಪಕಿನೂ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ರಿ. ಅದ್ರ ಸಲುವಾಗಿ ನಾನು ನಿಧಿಗೆ ಹೇಳಿದ್ದೆ ನಾ ಎಲ್ಲ ಇದನ್ನ ಮಾಡ್ತೇನೆ ಅಂತಂದು. ನೀವ್ಯಾಕೆ ಹಂಗೆ ತಿಳ್ಕೊಂತೀರಿ? ನಾ ಮಾಡ್ಕೊಳ್ಳೋದಿಲ್ಲನ್ರಿ. ನಾವೇನು ಉಪವಾಸ ಇರ್ತೀವನ? ನಾವು ಮಾಡ್ಕೊಳ್ಳೋ ಮುಂದೆ ನಿಮಗೂ ಮಾಡ್ತೀವಿ. ಹಂಗಲ್ರಿ ವೈನಿ, ನೀವು ಕೆಲ್ಸಕ್ಕೆ ಹೋಗೋರ, ಅಣ್ಣನೂ ಕೆಲ್ಸಕ್ಕೆ ಹೋಗವ, ನಿಮಗೆ ತರಲಿ 12 ಇರ್ತಾವ. ಹೋಗಿ ಕುಂತು ಬಿಟ್ಟ ನೋಡ್ರಿ ಬರೋ ಒಳ್ಳೆ. ನಿನಗೆ ಏನು ದೊಡ್ಡ ಅಗಾದ ಇಲ್ಲ. 8 ಚಪಾತಿ ಮಾಡ್ತಿದ್ವಿ, 10 ಚಪಾತಿ ಮಾಡಕತ್ತಿ ಅಷ್ಟೇ. ಅದಕ್ಕೂ ತಿಳಿ ಕೆಡ್ಸ್ಕೋದನ ಏನ. ದೀಪಾ ಸಲುವಾಗಿ ನಿಮಗೆ ಮನ್ಸಿಗೆ ಭಾಳ ನೋವಾಗೈತೆ ಅನ್ನೋದು ಗೊತ್ತೈತೆ ನನಗೆ. ಹಾಗಂತ ಹೇಳಿ ನಾವೆಲ್ಲ ದೂರ ಇರೋದು ಚಲೋ ಅನ್ಸಂಗಿಲ್ಲ. ನಾನು ಕೆಲವೊಂದು ಸಲ ತಪ್ಪು ಮಾಡಿನಣ್ಣ. ಅದನ್ನೆಲ್ಲ ಹೊಟ್ಟೆಗೆ ಹಾಕೋಕೆ ಹೋಗ್ಬೇಡ್ರಿ. ಇಲ್ಲೋಡ, ನಾ ಏನಂತೀನಿ, ಮನೆಗೆ ಬಂದುಬಿಡ್ರಿ ನೀವು. ಅವ್ವ ಈ ಸಲ ನಿಧಿ ಅವ್ವ ಬಂದ್ರಂದ್ರೆ ನಾ ಮಾತಾಡ್ತೇನೆ ಅಂತ ಅವನ್ನ ನಿಮ್ಮನ್ನು ಕರಿಬೇಕು ಏನ, ಅವನ್ನ ನಿಮ್ಮನ್ನು ಕರಿಯೋಂಗೆ ಮಾಡ್ತಾನಂತ. ಆದ್ರೆ ನೀವು ಮಾತ್ರ ಹಿಂಗೆ ಬಾಡಿಗೆ ಮನ್ಯಾಗ ನಮ್ದು ಸ್ವಂತ ಮನೆ ಇದ್ರೂ ಹಿಂಗೆ ಇರೋದು ನನಗೆ ಯಾಕೋ ಚಲೋ ಅನ್ಸೋಲ್ದು. ವೈನಿ, ನಿಮ್ಮ ಕೈ ಮುಗಿದು ಹೇಳ್ತಾನೆ ರೀ, ಮನೆಗೆ ಬಂದುಬಿಡ್ರಿ ವೈನಿ. ಶಿವಣ್ಣರ, ನಮಗೂ ಏನಿಲ್ಲ ಇರಾಕೆ ಮನಸ್ಸಿಲ್ರಿ. ಎಲ್ಲರೂ ಇತ್ತು ಯಾರು ಇಲ್ಲಾರ್ದಂಗಿಲ್ಲ. ನಾವಿಬ್ಬರೇ, ನನ್ನ ಮಕ್ಕ ಅವರು ಅವ್ರ ಮಕ್ಕ ನಾನು ಇಬ್ಬರು ನೋಡಿ ನೋಡಿ ನನಗೂ ಬೇಸರ ಆಗಿ ಹೋಗೈತಿ. ಇಲ್ಲೋಡ್ರಿ, ಅತ್ತಿಯರು ನಮ್ಮನ್ನ ಮನೆಗೆ ಕರ್ಕೊಂತಾರಂದ್ರೆ ನಮಗೇನು ಸಮಸ್ಯೆ ಇಲ್ಲ, ನಾವು ಮನೆಗೆ ಬರ್ತೇವಂತ. ಹೌದ್ರಿ ವೈನಿ, ಆತ್ರಿ ವೈನಿ. ಇಲ್ಲೋಡ್ರಿ, ನಾ ಅವನ ಜೊತೆಗೆ ಮಾತಾಡ್ತೇನಂತ್ರಿ. ಅವನ್ನ ನಿಮ್ಮನ್ನ ಬಂದು ಖುದ್ದಾಗಿ ಕರ್ಕೊಂಡು ಹೋಗಿರ್ಬೇಕ್ರಿ. ಹಂಗೆ ವ್ಯವಸ್ಥೆ ಮಾಡ್ತೇನಂತ ನೀವಿಷ್ಟು ಹೇಳಿದ್ರಲ್ರಿ, ಅಷ್ಟೇ ಸಾಕ್ರಿ ವೈನಿ. ನನಗೆ ಟೈಮ್ ಆಗಕತ್ತ, ನಾ ಹೋಗಿ ಬರ್ತೇನೆ ರೀ. ಆಯ್ತಾಯ್ತು ರೀ, ನೀವು ಹೋಗ್ಬರ್ರಿ ಹಂಗಾರೆ. ಸರಿ. ಇಲ್ಲ ನನಗೆ ಇವತ್ತು ಟೈಮ್ 9 ಗಂಟೆಗೆ ಮೀಟಿಂಗ್ ಐತಿ. ಇನ್ನು ನಿಂದು 10 ಗಂಟೆಗೆ ನೀನು ಮತ್ತೆ ಸುಮ್ಮನೆ ಒಂದು ತಾಸು ಹೋಗಿ ಆಫೀಸ್ನಾಗ ಕುಂದಿರ್ಬೇಕು. ಒಂದು ಕೆಲಸ ಮಾಡಿ ನೀನು ನಾನು ಟ್ಯಾಬಿಗೆ ಬುಕ್ ಮಾಡ್ಕೊಡ್ತೇನಂತ. ಕ್ಯಾಬ್ನಿಂದ ಏನೈತಲ್ಲ ಹೋಗ್ಬಿಡಿ. ಸುಮ್ಮನೆ ಯಾಕಲ್ಲಿ ಒಂದು ತಾಸು ಸುಮ್ಮನೆ ಆಫೀಸ್ನಾಗೆ ವೇಸ್ಟ್ ಮಾಡ್ತಿದ್ದಿ ರೀ. ಕ್ಯಾಬ್ ಗೀಬೆಲ್ಲ ಏನು ಬೇಡ, ನಾ ಆಟೋ ಹಿಡ್ಕೊಂಡು ಹೋಗ್ತೇನಂತ. ಆಟೋದ ನಂಬರ್ ಐತಿ, ಅವ್ನು ಫೋನ್ ಹಚ್ಚಿದ್ರೆ ಏನು ಪಟ್ನ ಬಂದು ಕರ್ಕೊಂಡು ಹೋಗ್ತಾನಂತ. ನೀವು ಹೋರಿ, ನಾ ಎಲ್ಲ ನನ್ನ ಇನ್ನೂ ಸ್ವಲ್ಪ ಬಾಂಡೆ ಅದು ತಿಕ್ಕು ಅದಾವು, ತಿಕ್ಕಿ ನಾ ರೆಡಿಯಾಗಿ ಹೋಗ್ತಾನಂತ ಆಫೀಸಿಗೆ. ಆಯ್ತು ಹಂಗಾರೆ ನಾ ಹೋಗಿ ಬರ್ತೇನೆ. ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ, ಆಗ ಮೆಚ್ಚಿಕೊಳ್ಳುವೆ ಪಬಬಂ ಪಬಬಂ ಪಬಬಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಯಾರು ಫೋನ್ಯಾಗ ಮಾತಾಡಕತ್ತಿದ್ದ? ತಮ್ ನಂ ನನ್ನೀ ಮನವು ಮಿಡಿಯುತ್ತಿದೆ, ನಾ ಸೋತೆನು, ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಂ ಎಂದಿದೆ, ಸಿರಿ ತಮ್ ನಂ ಎಂದಿದೆ. ಯಾರು ಮಾತಾಡಕತ್ತಿದ್ದೆ? ಯಾರು ಮಾತಾಡಕತ್ತಿದ್ ನೀವು? ಯಾರು ಮಾತಾಡಕತ್ತಿದ್ದಂತ ಹೇಳಿ ಗೊತ್ತಾಗ್ಲಾರ್ದಷ್ಟು ನನ್ನೇನು ನೀ ಮರ್ತಿಲ್ಲ ಅಂತ ತಿಳ್ಕೊಂಡೇನಿ ಏನ. ಯಾರಂತ ಗೊತ್ತಾಗಿರ್ಬೇಕಲ್ಲ ಈಗ ಆಲ್ರೆಡಿ ಈ ಹಾಡು ಕೇಳಿ. ಮತ್ತೇನದು ಗಾಬ್ರಿಲಿಂದ ಯಾರದು ಅಂತ ಹೇಳಕತ್ತಿದ್ದ? ಇಲ್ಲ, ನನಗೆ ಯಾರಂತ ಗೊತ್ತಾಗಕತ್ತಿಲ್ಲ. ನೀವು ಹಿಂಗೆ ಫೋನ್ ಹಚ್ಚಾಕೋಬೇಡ್ರಿ ನನಗೆ. ನೀವು ಹಿಂಗೆಲ್ಲ ಫೋನ್ ಹಚ್ಚಲ್ಲ. ಯವ್ವ, ಆಕಿನ ಮುಂಜಾನೆ ಅಟ್ಟಿ ಭಾಳ ಅಂದ್ರೆ ಭಾಳ ಚಲೋ ಕೆಲಸ ಮಾಡಿದ್ದೆ ನೋಡ್ಬೇವ. ಆಕಿ ಹೋಗಿದ್ದಕ್ಕೆ ಯಾಕೆ ಕಿಟಕಿಟಿಲ್ ನೋಡ್ಬೇವ. ನಮ್ಮ ಅತ್ತಿಗೆ ಆಕಿ ಏನೇನ ಹೇಳಿ ಕಿವಿ ತುಂಬಿದ್ಲು ಕಾಣಿಸತಿ. ನಮ್ಮ ಅತ್ತೆ 10 ಮಿನಿಟಿಗೊಮ್ಮೆ ಬಂದು ಏನೇನಾರ ನನ್ನ ಕಡೆ ಕೆಲಸ ಮಾಡಿಸ್ತಿದ್ಲು. ಈಗ ಆಕಿ ಹೋಗ್ಯಾಳ ಬೇ, ನಮ್ಮ ಅತ್ತಿ ಸೌಂಡೇ ಇಲ್ಲ ನೋಡ್ಬೇವ. ಅದಕ್ಕನೇ ಯವ್ವ, ಅದ್ರ ಹೆಣಕ್ಕೆ 1 ತಿಂಗಳು ಪೆನ್ಷನ್ ರೊಕ್ಕ ಇಟ್ಟು ಕಳಿಸಿದ್ನಿ. ಅದನ್ನು ಹೋಲ್ ಬಿಡ್ಬೇವ, ಏನು ದೊಡ್ಡದು 1 ತಿಂಗಳು ಪೆನ್ಷನ್ ರೊಕ್ಕಲ್ಲ ಹೋಗಿತ್ತು. ಅದೊಂದು ಹೋತಲ್ಲ ಮನಿ ಬಿಟ್ಟು. ಇನ್ನು ನಮ್ಮ ಅತ್ತಿ ಕಿವಿ ತುಂಬೋರು ಯಾರು ಇಲ್ಲಾರ್ದಂಗಾದ್ರೆ. ದೀಪಾ, ಏನ್ವಾ ನೀನು? ಅಲ್ವಾ, ನೀ ಮಾಡೋದು ನಿನಗರ ಚಂದ ಕಾಣ್ತಾನೆ. ಯಾಕ್ರಿ ಅತ್ತಿಯಾರ ಅಷ್ಟಕ್ಕೂ ನಾ ಏನ್ ಮಾಡಿದ್ದೀರಿ ಈಗ? ಅಲ್ವಾ, ಅಂಗ್ಲಾ ಬಾಗ್ಲಕ್ ನೀರು ಹೊಡೆದಿದಿ, ರಂಗೋಲಿನ ಹಾಕಿಲ್ಲ ನೀನು. ನಿಮ್ಮ ವೈನಿ ಏನು ಹೇಳಿದ್ಲು? ಚಂದಾಗಿ ರಂಗೋಲಿ ಹಾಕಿದಕ್ಕೆ ಬಣ್ಣ ತುಂಬಿ ಏನ ದೊಡ್ಡದ ರಂಗೋಲಿ ಹಾಕ್ಬೇಕಂತ ಹೇಳಿದ್ದಿಲ್ಲ? ಒಂದು ಒಳ್ಳೆ ಸಸಿ ಲಕ್ಷಣವೆಲ್ಲ ಏನ ಮನಿಗೆ ಬಾಕ್ಲಕ್ಕೆ ಬರ್ತಿದ್ದ ರಂಗೋಲಿ ನೋಡಿದ ಕೂಡಲೇ ನಮ್ಮ ಮಂದಿ ವಿಚಾರ ಮಾಡ್ತಾರ ಮನ್ಯಾಗ ಎಂತ ಸಸಿ ಅದಾಳ ಅಂತಂದ ಏನ. ಅಲ್ವಾ, ನೀನು ದೊಡ್ಡದ ರಂಗೋಲಿ ಯಾಕೆ ಹಾಕಿಲ್ಲ? ಇಲ್ರಿ ಅತ್ತಿಯಾರ, ನಮ್ಮ ವೈನಿ ಹೇಳಿದ್ದೆ ನೀವು ಕನ್ಫ್ಯೂಸ್ ಮಾಡ್ಕೊಂಡಿರಿ. ಅಲ್ರಿ ಅತ್ತಿಯಾರ,
ರಂಗೋಲಿನೇನು ಕೈಲೇನ ಬಿಡ್ಬೇಕಂತ ಏನಿಲ್ರಿ, ಅಚ್ಚಿಟ್ಟು ಹಾಕಿದ್ರೆ ನಡಿತೈತ್ರಿ. ಅದಕ್ಕೆ ನಾನು ಅಚ್ಚಿಟ್ಟು ಹಾಕಿ ಬಂದೇನಲ್ರಿ, ನಿಮ್ಗೆ ಕಾಣಿಸ್ತಿಲ್ಲನ್ರಿ ಅದ ಮುಂದಿನ ದೊಡ್ಡ ಅಂಗ್ಳಕ್ಕೆ ಹಾಕೇನಲ್ರಿ ಅಲ್ಲಿ. ಇಲ್ಲವಾ ಅಚ್ಚು ಪಚ್ಚಿ ಇಟ್ಟು ಹಾಕ್ಬಾರ್ದಂತ ನಾನು ಅದಕ್ಕೆ ಸುಮ್ಮನಾಗಿದ್ನಿ. ನೋಡಿ ನಿಮ್ಮ ವೈನಿನ ಹೇಳಿದ್ಲು ಅಚ್ಚಿಟ್ಟಿಲ್ಲ ರಂಗೋಲಿ ಹಾಕ್ಬಾರ್ದ್ರಿ, ಚಂದಾಗಿ ದೇವ್ರ ಕೈ ಕೊಟ್ಟಿದ್ದೆ ಅದಕ್ಕೆ ಕೈಲೇನ ಹಾಕ್ಬೇಕು ಅಂತಂತಂದೆ. ಆಕಿನ ಹೇಳಿದ್ಲು ನನಗೆ ಅಚ್ಚಿಟ್ಟು ರಂಗೋಲಿ ಹಾಕ್ಬಾರ್ದಂತಂದು. ಅಲ್ರಿ ನಮ್ಮ ವೈನಿ ಊರಿಗೆ ಹೋಗ್ಯಾನಂತಂದು ಊರಿಗೆ ಹೊಂಟು ನಿಂತಿದ್ಲಲ್ರಿ ಅತ್ತಿಯಾರ, ಆಕೆ ಯಾವಾಗ ನಿಮಗೆ ಹೇಳಿದ್ಲು ರೀ? ಹಾಗ ಆಕೆ ಎಲ್ಲಿ ಊರಿಗೆ ಹೋಗ್ಯಾ? ಬಾಕಲಾಗ ಅದಾಳಲ್ಲ. ಇಲ್ರಿವಾ ಇಲ್ರಿ ಬೀಗ್ರೆ, ನಮ್ಮ ಮುಂದೆ ಊರಿಗೆ ಹೋಗ್ಯಾನಂತ ಹೇಳೋಣ ಎಲ್ಲ ಲಗೇಜ್ ಪಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ಯಾಳ್ರಿ ಆಕಿ. ಅಲ್ಲಿ ಆಕಿ ಭಾಳ ತಾತ್ರಿ ಹೋಗಿ. ಅದ್ರಿವಾ ನಾ ಹತ್ರಕ್ಕೆ ಚೊಕ್ ಹೇಳ್ಬಿಟ್ಟೇನೆ, ಇನ್ನೊಂದು 4-5 ದಿವಸ ಎಲ್ಲೆಲ್ಲಿ ಹೋಗಂಗಿಲ್ವಾ ನೀನು, ಇಲ್ಲೇ ಇದ್ದು ಏನ ಎಲ್ಲ ನಮ್ಗೊಂದಿಟ್ಟು ಹೆಂಗ ಏನು ಎಲ್ಲ ನಮಗೆ ಹೇಳ್ಕೊಟ್ಟು ಹೋಗಿ. ಯಾಕಂದ್ರೆ ನಾವು ಹಿರಿಯರಾಗಿ ಬೆಳೆದಿಲ್ಲಲ್ಲ, ನಮಗೂ ಇವೇನು ಗೊತ್ತಾಗಲಿಲ್ಲ ನೋಡ್ರಿ. ನಮಗಂತೂ ಗೊತ್ತಾಗಲಿಲ್ಲ, ನಮ್ಮ ಸಸಿನರ ಕಲ್ಕೊಲಿ ಅಂತ ಹೇಳಿ ಆಕಿಗೆ ನಾನು ಅಷ್ಟು ಇದನ್ನ ಮಾಡಿ ಹೇಳೇನಿ. ಹೋಗಿಲ್ರಿ ಆಕಿ ಬಾಕಲ್ಲಾಗದ ಬೇಕಾದ್ರೆ ನೀವರ ಹೋಗಿ ನೋಡ್ರಿ. ಎಲ್ಲ ಹಡಿ ಬಿಟ್ಟು ಪೆನ್ಷನ್ ರೊಕ್ಕ ತಗೊಳಾಕರ ಹೊಕ್ಕಿ ಅಂತಂದ್ರೆ ಅದಕ್ಕೂ ಹೋಗಿಲ್ಲ ನೀನು. ನಾಲಾಯ್ಕ ಹೆಂಗ್ಸ ಮಾಡ್ತಾನೆ ನಿನಗೆ. ಬಾಕಲಾಗದ ಆಡ್ರಿ ಹಂಗಾರ. ಬಾಕಲ್ ಹಾಕೊಂತ ನೋಡ್ರಿ. ಇಲ್ಲ ದೀಪ ಹೋಗ್ನಿ ಚಂದಾಗಿ ದೊಡ್ಡದ ರಂಗೋಲಿ ಹಾಕ್ಬಾ ಮೊದಲು. ಹ್ಞೂ ರೀ ಅತ್ತಿಯಾರ ಹಾಕ್ತೇನಂತ್ರಿ ರಂಗೋಲಿನ ಹಾಕ್ತೇನಂತ. ಆಕಿಗೆ ರಂಗೋಲಿ ನಮ್ಮವ್ವ ಹಾಕ್ತಾ ಅಲ್ಲ. ಪೆನ್ಷನ್ ರೊಕ್ಕ ಇಸ್ಕೊಂಡು ಮತ್ತೆ ಹೊಳ್ಳಿ ಬಂದಿಗಿಂದ ಅಳ್ಳಿಕ್ಕೆ ಅಂತ ನಾನು. ನಿನಗೇನು ಹೇಳಿದ್ದೆ ನಾನು? ಪೆನ್ಷನ್ ರೊಕ್ಕ ಬರತ್ತಂತ ಇಸ್ಕೊಳ್ಳೋರು ಯಾರಿಲ್ಲ ಅಂತ ಅಲ್ಲಿ ಹೋಗಿ ಪೆನ್ಷನ್ ರೊಕ್ಕ ಇಸ್ಕೊಂತ ಹೇಳಿದ್ನಿಲ್ಲ ನಾನು. ಇನ್ನೇ ಯಾಕಿಲ್ಲ ಇದ್ದೀನಿ ನೀನು? ಅಲ್ರಿ ಅತ್ತಿಯಾರ ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ ಏನ ಈಗ ನಾ ಹೇಳಿದ್ನಿಲ್ಲ. ಪರಮೇಶಣ್ಣ ಕಾಕೋತ ಕುಂತಾನಲ್ಲೇ ಹೋಗಿ ಇಸ್ಕೊಂಡು ಒಂದು ಸೀರೆ ತೋರ್ವಾ ರೊಕ್ಕ ನೀನ ಮಜಾ ಮಾಡ್ಕೊ. ನಾ ಏನು ಇದೊಂದು ತಿಂಗಳು ನಿನಗೆ ಬಿಡ್ತಾನೆ ಪೆನ್ಷನ್ ರೊಕ್ಕನ. ಊರಿಗೆ ಹೋಗಂತ ಹೇಳಿದ್ನಿಲ್ಲ, ಯಾಕೆ ಹೋಲಿಲ್ಲ ನೀ ಅಂದೆ ನಾನು. ಅಲ್ರಿ ಅತ್ತಿಯಾರ ಪೆನ್ಷನ್ ರೊಕ್ಕ ಅಷ್ಟ ಇಸ್ಕೋಬೇಕಿತ್ತು ಅದಲ್ರಿ. ಪೆನ್ಷನ್ ರೊಕ್ಕ ಸಲುವಾಗಿ ನನಗೆ ಊರಿಗೆ ಹೋಗಂದ್ರೆ ಅದಲ್ರಿ ನೀವು. ಮತ್ತೆ ಪೆನ್ಷನ್ ರೊಕ್ಕ ಇಸ್ಕೋದ್ರ ಸಲುವಾಗಿ ಹೋಗು ಅಂದೆ. ನಾ ಪೆನ್ಷನ್ ರೊಕ್ಕ ಇಸ್ಕೊಂಡಿರಿ ಅತ್ತಿಯಾರ. ಗೊತ್ತಿತ್ತು ಬೇವ ನನಗೆ ಏನ. ಇಲ್ಲ ಈಕೆ ಅಂತ ನಾಲಾಯಕ ನಾಚಿಗಿಲ್ಲಾರ್ದವ್ರು ಯಾರ್ಯಾರು ಎಲ್ಲೆಲ್ಲಿ ಹುಡುಕಿದ್ರು ಸಿಗುದಿಲ್ಲ ನೋಡ್ಬೇವ. ದೀಪ ಹಚ್ಚಿ ಹುಡುಕಿದ್ರು ನಿನ್ನಂತ ಸಸ್ತ್ಯಾರ ಸಿಗುದಿಲ್ಲ. ಊರಿಗೆ ಹೋಗಿ ರೊಕ್ಕ ಇಸ್ಕೊಂಡು ಮತ್ತೆ ಹೊಳ್ಳಿ ಇಲ್ಲೇ ಬಂದ. ತೀರ ಏನು ತಿಕ್ಕೋಬೇಕು ನಮ್ಮ ಅತ್ತಿ ಮನೆ ಅನ್ನೋರು ಅಂತ. ನಾ ಎಷ್ಟು ಗತಿಗೆಟ್ಟಿದ್ದಾರೆ ಇವರು. ಊರಿಗೆ ಹೋಗಿ ಹೊಳ್ಳೆಯಲ್ಲಿ ಬಂದು ಇಲ್ಲೇ ಉಳ್ಕೊಳಕತ್ತಾರ ಅಂತ ನನ್ನ ಮರ್ಯಾದೆ ಹಾಳಾಗಂಗಿಲ್ಲ. ನಿನಗೆ ಹೇಳಿದ್ದಿಲ್ಲ ವೈನಿ ಅವ್ವ ಹೊಳ್ಳಿ ಬರಾಕ್ ಹೋಗ್ಬೇಡವಾ, ಊರಿಗೆ ಹೋಗಿ ಮತ್ತೆ ಹೊಳ್ಳಿ ಮುಟ್ಟಿ ಮತ್ತೆ ಬಂದ್ರೆ ಚಂದ ಅನ್ಸಂಗಲ್ಲ. 2 ದಿವಸ ಇದ್ನ ಬರ್ತೇನೆ ಅಂತಂದೆ. ನೀ ಯಾಕೆ ಹೊಳ್ಳಿ ಬಂದಿ? ಅಲ್ರಿ ನಾ ಅಷ್ಟಕ್ಕೂ ಊರಿಗೆ ಹೋಗಿನಿ ಇಲ್ಲ ಹೊಳ್ಳಿ ಬಂದಿನಿ ಇಲ್ರಿ. ನಾ ಊರಿಗೆ ಹೋದ್ರಲ್ರಿ ಅತ್ತಿಯಾರ ಹೊಳ್ಳಿ ಬರಾಕ. ಮತ್ತು ಊರಿಗಿನೂ ಹೋಗಿಲ್ಲ ಅಂತಿ, ಪೆನ್ಷನ್ ರೊಕ್ಕನ ಇಸ್ಕೊಂಡಂತಿ. ಇನ್ನು ಮ್ಯಾಗಿನ ಉದ್ರಿದ್ರು ನಾವು. ಇಲ್ರಿ ಅತ್ತಿಯಾರ ನಾನು ನೀವು ಹೇಳಿದ್ರಲ್ರಿ ಅತ್ತಿಯಾರ ಪೆನ್ಷನಿಂದ ಇಸ್ಕೊಂಡು ಸೀರೆ ಪಾರಿ ತಗೋ ಅಂತಂದ್ರಿ. ನಾ ಮತ್ತೆ ಅದಕ್ಕೆ ಪರಮೇಶಣ್ಣಗ ಫೋನ್ ಹಚ್ಚಿನಿ. ಯಾರಿ ಅತ್ತಿಯಾರ? ಪರಮೇಶಣ್ಣ ಮತ್ತೆ ಇಲ್ಲಿಂದ ಅಲ್ಲಿಗೆ ಬರ್ಬೇಕಂತ ಮಾಡೇನಪ್ಪ ಪೆನ್ಷನ್ ರೊಕ್ಕ ಇಸ್ಕೊಳಕ. ನಮ್ಮ ಅತ್ತಿಯಾರ ನನಗೆ ಪೆನ್ಷನ್ ಬದಕಂತ. ಮತ್ತು ಎಷ್ಟೊತ್ತಿಗೆ ಸಿಗ್ತಿಪ್ಪ ನೀನು? ಎಲ್ಲಿ ಆಫೀಸಿಗೆ ಬರ್ಲೇನು ಮನೆಗೆ ಬರ್ಲೇನು ಕೇಳಿರಿ ಅತ್ತಿಯಾರ. ಅದಕ್ಕೇನನ್ನವ ಸೀದಾ ಸುಡಾಗಟ್ಟಿಗೆ ಬಂದ್ಬಿಡ ನಿನಗೆ. ಏನ್ರಿ ಅತ್ತಿಯಾರ ನೀವು ಸುಡಾಟಿಗೆ ಯಾಕೆ ಬಾ ಅಂತಂದ್ರಿ ಅವ ಅಷ್ಟಕ್ಕೂ ಅವ ಅದನ್ನಲ್ರಿ ಅತ್ತಿಯಾರ. ಮತ್ತೆ ಯಾಕೆ ನೀ ಅಲ್ಲಿಂದ ಇಲ್ಲಿಗೆ ಬರಾಕತ್ತೀವ ಸುಳ ದಡ್ಕೊಂಡು ಬರಾಕ್ ಹೋಗ್ಬೇಡ ಅದನ್ನ ಅಂದಿರಿ. 2 ದಿವಸ ಇರ್ಬೇಕಂತ ಮಾಡಿದ್ನಿಪ್ಪ. ಅದು ಪೆನ್ಷನ್ ರೊಕ್ಕ ಈಗ ಬಂದತ್ ನೋಡ ಪರಮೇಶಣ್ಣ. ಇನ್ನೊಂದು 4 ದಿವಸ ಇದ್ನಿಪ್ಪ ಎಂತ ಚಂದ ಅಂದೆ. ಅದಕ್ಕೆ ಅವಂಗೂ ಮರ್ರಗ್ ಬಂದ್ರಿ. ನೀ ಏನು ವಿಚಾರ ಮಾಡ್ಬೇಡ, ನೀದಿ ಒಂದು ಕೆಲಸ ಮಾಡ್ಬಿಡು. ಮತ್ತೆ ಯಾಕೆ ಅಲ್ಲಿಂದ ಇಲ್ಲಿಗೆ ಬರಾಕ್ ಹೋಗ್ತಿದಿ? ನಿಂದ ಅಕೌಂಟ್ ನಂಬರ್ ಕೊಟ್ಬಿಡು, ನಿನ್ನ ಅಕೌಂಟಿಗೆ ರೊಕ್ಕ ಹಾಕಿಬಿಡ್ತಾನಿ. ಮತ್ತೆ ಅಲ್ಲೇ ಹುಬ್ಬಳ್ಳಿಗೆ ಸರಿ ಆಗೋಂಗ್ ಧಾರವಾಡದಾಗ ಅದೇ ಅಂತಿದಿ. ಮೀನಾ ಸೀರೆ ಸಿಗ್ತಾವ ಅಲ್ಲೇ ಧಾರವಾಡದಾಗ. ಅದಕ್ಕೆ ನಿನ್ನ ಅಕೌಂಟಿಗೆ ರೊಕ್ಕ ಹಾಕಿಬಿಡ್ತಾನಿ. ಫೋನ್ ಪೇ ಮಾಡಿ ಸೀರೆ ತಗೊಂಡ್ಬಿಡು ಅಲ್ಲೇ ಧಾರವಾಡದಾಗ ಅಂತಂದು ಅವನ ಐಡಿಯಾ ಕೊಟ್ಟನಿರಿ ಅತ್ತಿಯಾರ ನನಗೆ. ಆಗ ನನಗೂ ಸರಿ ಅನಿಸ್ತ್ರಿ ಅದು. ಮತ್ತು ನಾನು ಇಲ್ಲಿಂದ ಊರಿಗೆ ಹೋಗಿ ಊರಾಗ ಪೆನ್ಷನ್ ರೊಕ್ಕ ಇಸ್ಕೊಂಡು ಮತ್ತೆ ಹುಬ್ಬಳ್ಳಿ ಪೇಟೆಗೆ ಬಂದು ಮತ್ತೆ ಸೀರೆ ತಗೊಂಡು ಹಳ್ಳಿ ಊರಿಗೆ ಹೋಗುದು ಅಂದ್ರೆ ಸುಮ್ಮನೆ ಪೇಚಾಟಲ್ರಿ ಅತ್ತಿಯಾರ. ಅದಕ್ಕೆ ಹಂಗಾರ ಹಾಕ್ಬಿಡು ಪರಮೇಶಣ್ಣ ನನ್ನ ಅಕೌಂಟಿಗೆ ರೊಕ್ಕನ ಅಂತ ಹೇಳಿ ನನ್ನ ಅಕೌಂಟಿಗೆ ಹಾಕಿಸ್ಕೊಂಡೇನ್ರಿ. ಇಲ್ಲೇ ಧಾರವಾಡದಾಗನ ಪೇಟೆಗೆ ಹೋಗಿ ಚಂದ ಸೀರೆ ಸಿಗ್ತಾವ್ರಿ. ಸೀರೆ ತಗೊಂಡು ಇಲ್ಲಿಂದ ಹೋಗು ಮುಂದೆ ನಿಮ್ ಕೂಡ ಬಂದ್ಬಿಡ್ತೇನ್ರಿ ಅತ್ತಿಯಾರ. ಬಾಡ್ಯಾ ಪರಮೇಶಿ ಊರ ಹಲಕಟ್ಟ ಆಕಿದು ಬರ್ರೈಕಿನ ಇನ್ನೊಂದಿಟ್ಟು ಬೆಂಕಿ ಹಚ್ಚಿಟ್ಟೆ ನೀನು ಅಂದ್ರ ವೈನಿ. ಇಲ್ಲೇ ಫೋನ್ ಪೇ ಮಾಡಿಸ್ಕೊಂಡ್ಬಿಟ್ಟೇನು ರೊಕ್ಕನ? ಹ್ಞೂ ರೀ. ಮತ್ತೆ ಯಾಕೆ ಅಲ್ಲಿ ಮಠ ಹೋಗ್ಬೇಕ್ರಿ? ಅಷ್ಟಕ್ಕೂ ಫೋನ್ ಪೇ ಮಾಡಿದ್ರೆ ಮುಗೀತಲ್ರಿ ರೊಕ್ಕ ಬಂದು. ಯವ್ವ ಶಾಣೆಕಿವ ನೀನು, ಭಾಳ ಶಾಣೆಕಿ. ನಿನ್ನಂತ ಶಾಣೆ ಸುಸಿನ ಎಲ್ಲೆಲ್ಲಿ ಕಡ್ಡಿ ಕೆರೆದು ಬೆಂಕಿ ಹಚ್ಚಿ ಹುಡುಕಿದ್ರು ಸಿಗುದಿಲ್ಲ ಯವ್ವ ನನ್ನವ್ವ. ಕತಿ ಹಣೆ ಬಾರ. ನನ್ನ ಮಗಳನ್ನ ಬೆಂಗಳೂರು ಕಳಿಸ್ಬೇಕಂತ ಅಲ್ಲಿಂದ ಇಲ್ಲಿಗೆ ಬಂದ್ರೆ ಇದು ಕಟ್ಕೊಂಡು ಸಮಾಧಿಗೆ ಬಿದ್ದಂಗೆ ಆಗಿತ್ತಂತ.
ಈ ಬೇತಾಳ ನೀ ಏನು ಜೋಡ್ ಹಾಕ್ಕೊಂಡು ಬಂದೇವ ನನ್ನ ಬೆನ್ನಿಗೆ ಅಂತ ನೀ ಬೇತಾಳ ಇಲ್ಲೋಡ ಬ್ಯಾತಾಳ 3 ಪ್ರಶ್ನೆ ಕೇಳಿದ್ರೆ ಚಂದಾಗಿ ಉತ್ತರ ಹೇಳಿದ್ರೆ ಆ ಬ್ಯಾತಾಳ ಬೆನ್ನು ಬಿಟ್ಟು ಹೋಗಿತ್ತಂತ. ಈ ಬ್ಯಾತಾಳ ಇಲ್ಲೋಡ ಇದಕ್ಕೆ ಏನು ಪ್ರಶ್ನೆ ಏನು ಉತ್ತರ ಹೇಳಿದ್ರು ಇದು ಬೆನ್ನು ಬಿಡುದಿಲ್ಲ. ಈ ಬ್ಯಾತಾಳಕ್ಕೆ ರೊಕ್ಕ ಅಂದ್ರೆ ಭಾಳ ಪೀರ್ತಿ ಅಂತಂದು 1 ತಿಂಗಳದ್ದು ಪೆನ್ಷನ್ ಇದ್ರಿ ಹೇಳಕ್ಕಿಟ್ನೇವ ನಾನು. ಪೆನ್ಷನಿನ ರೊಕ್ಕನೂ ಹೋತು. ಈ ಬೇತಾಳ ನನ್ನ ಬೆನ್ನೂ ಬಿಡಲಿಲ್ಲ. ಯವ್ವ ಏನು ಮಾಡಲಿ ಯವ್ವ, ನಾನು ಕೈ ಮುಗಿತೇನ್ರಿಪ್ಪ. ಯಾರ ಇಲ್ಲೋಡ ಒಂದು ಅಕ್ಕಲ್ ಹಾಕ್ರಿ, ಈಕಿನ ಮನೆ ಬಿಟ್ಟು ಹೊರಗೆ ಹಾಕೋದು ಹಾಳಾಗ ಹೋಗಲ್ದಾಕ. ನನ್ನ ಮಗಳನ್ನ ಹೆಂಗಾರ ಮಾಡಿ ಬೆಂಗಳೂರಿಗೆ ಕಳಿಸ್ಬೇಕು. ನಾನು ತಿಲಿನ ತಿರುಗಾಕತ್ತ ನಂದಂತ್ರು. ಯಪ್ಪ ಇಲ್ಲೋಡ ಕಮೆಂಟ್ ಮಾಡಿ ಹೇಳ್ರಿ, ನನ್ನ ಮಗಳನ್ನ ಹೆಂಗೆ ಬೆಂಗಳೂರು ಕಳಿಸ್ಲಿ, ಇಡೀ ಸಮಾಧಿನ ಹೆಂಗೆ ನಾನು ದೂರ ಮಾಡ್ಕೊಳ್ಳಿ ಅಂತಂದು. ನೋಡ್ರಿ ಚಿಕ್ಕಮ್ಮರ, ಈಗ ಇಲ್ಲೋಡ್ರಿ ರಂಗೋಲಿ ನೋಡ್ರಿ ಅಲ್ರಿ ಚಿಕ್ಕಮ್ಮರ, ನೀವು ಅವ ಹಚ್ಚಿಟ್ಟು ಯಾರು ರಂಗೋಲಿ ಹಾಕ್ತಾರನ್ರಿ? ನಿಮ್ಮ ಗಾರ್ದಂದ್ ರಂಗೋಲಿ ಹಾಕಿ ಬರ್ರಿ, ಒಳಗೆ ಹೋಗಿ ಇಲ್ಲಡ್ರಿ ಪಡ್ಡ 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 ಪಟ 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 ರೊಟ್ಟಿ ಬಡಿ ಅಂತ. ಯಾಕಂದ್ರೆ ನಿಮ್ಗೆ ಚಂದಾಗ ರೊಟ್ಟಿ ಮಾಡಕ್ಕ ಕಲ್ತಿಲ್ ನೀವು. ಅಲ್ಲೇ ನಾವ ಎಲ್ಲ ಮಾಡಿ ಹಾಕ್ತಿದ್ವಿ, ನಿಮ್ಗೆ ಇದನ್ನ ಆಗಿಲ್ಲದ. ಬರ್ರಿ ನನ್ ಕೂಡ ಬರ್ರಿ, ರೊಟ್ಟಿ ತಿಂದು ರೊಟ್ಟಿ ಮಾಡಿ ರೊಟ್ಟಿ ತಿಂದ ಬಿಸಿ ಬಿಸಿ. ನನಗೆ ಗೊತ್ತೈತ್ವ ನಿನ್ ಕಡೆಯಿಂದ ಏನು ಕಲ್ಕೊಳ್ಳೋಂತ ಹರ್ಕತ್ತಿಲ್ಲ ನನಗೇನ. ನಾ ಎಲ್ಲ ರಂಗೋಲಿ ಹಾಕಿ ಬರ್ತೇನಂತ ಏನ ಮತ್ತಿನ ನನಗೇನು ಗಂಟು ಬಿತ್ತಾಯ್ವ ಇದು ಅಡವಿ ಮಿಕ. ಇದನ್ನ ಹೆಂಗೆ ತೊಲಗಿಸ್ಲಿ ಅಂತ, ಬೆಂಗಳೂರು ಹೆಂಗೆ ಸೇರ್ಲಿ ಅಂತ ನಾನು